ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಕಲಬುರಗಿ ನಗರದ ನೂತನವಾಗಿ ಪೊಲೀಸ್ ಕಮಿಷನರ್ ಸರ್ ಅವರಿಗೆ ನಾವು ಸನ್ಮಾನ ಮತ್ತು ಒಂದು ಮನವಿ ಕೊಡೋಕ್ಕೆ ನಾವು ಭೇಟಿ ನೀಡೋಕ್ಕೆ ಬಂದಿದ್ದೇವೆ. ಮನವಿ ಕೊಡೋ ಮೂಲಕ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ದಿನ ಜನಸಂಖ್ಯೆ ಹೆಚ್ಚಿಗಾಗಿರಲಿಂದ ಮತ್ತು ಸುಮಾರು ಕಡೆಗೆ ಟ್ರಾಫಿಕ್ ಸಮಸ್ಯೆ ಭಾಳ ಆಗ್ತಾಯಿದೆ. ವೆಹಿಕಲ್ಗಳು ಹೆಚ್ಚಿಗಾಗಿದೆ. ಸುಮಾರು ದಿನಕ್ಕೆ ಕಲಬುರಗಿ ನಗರದಲ್ಲಿ ಲಕ್ಷ ಜನ ತಿರುಗಾಡ್ತಾ ಇದ್ದಾರೆ. ವೆಹಿಕಲ್ ಇದೆ, ಎಲ್ಲಿ ಸಿಗ್ನಲ್ ಇದೆಯೋ ಅಲ್ಲಿ ಏನು ತೊಂದರೆ ಆಗ್ತಾಯಿದೆ ಅಂತಂದರೆ, ಯಾರೂ ಇವತ್ತು ಸಿಬ್ಬಂದಿಗಳು ಸಂಚಾರಿ ಪೊಲೀಸರು ಕೆಲಸ ಮಾಡ್ತಾಯಿಲ್ಲ ಅಲ್ಲಿ. ಯಾಕೆ ನಾವು ನೇರವಾಗಿ ಆರೋಪ ಮಾಡ್ತೇವೆ ಅಂತಂದರೆ, ನಾವು ಸುಮಾರು ಸಲ ಅಲ್ಲಿ ಸಿಗ್ನಲ್ದಾಗ ನಿಂತಾಗ ಅವರು ಒಂದು ಡಿಪಾರ್ಟ್ಮೆಂಟ್ ಮಾಡಿರುವಂಥ ಒಂದು ಡಬ್ಬದಲ್ಲಿ ಕೂಡಿ ಒಂದು ಆಫೀಸ್ ಚಂಬರದಲ್ಲೇ ಕೂಡ್ತಾರೆ, ಹೊರಗೆ ಬರಲ್ಲ. ಅವ್ರು ಯಾವುದೇ ರೀತಿಯಿಂದ ಸಿಗ್ನಲ್ ರೆಡ್ಡು ಗ್ರೀನು ಯಾವುದು ಬಿದ್ದರೂ ಅಲ್ಲಿ ಯಾವುದೇ ರೀತಿಯಿಂದ ಅವ್ರು ಹೋಗಿ ನೋಡಲ್ಲ ಜನರಿಗೆ. ಅದಕ್ಕೆ ದಯವಿಟ್ಟು ಅವರು ಕೆಲಸ ಮಾಡಬೇಕು. ಮತ್ತು ಹೊಸದಾಗ ಅವರು ನಮ್ಮ ಜಿಲ್ಲೆದವರು ಕಮಿಷನರು ಹೊಸದಾಗಿ ಬಂದಿದ್ದಾರೆ ಮತ್ತು ಇಲ್ಲಿನ ವಾತಾವರಣ ಹೇಗಿದೆ ಅನ್ನೋದು ಗೊತ್ತಿದೆ. ಮತ್ತು ನಾವು ಹೇಳೋಂಥ ನಮ್ಮ ಬೇಡಿಕೆಗಳು ಏನು, ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಳಿ ವೃತ್ತ ಇರ್ಬೋದು, ರಾಮ ಮಂದಿರ ಇರ್ಬೋದು, ಆಳನ್ ಚೆಕ್ ಪೋಸ್ಟ್, ಹುಮನಾಬಾದ್ ಖರ್ಗೆ ಪೆಟ್ರೋಲ್ ಪಂಪು ಮತ್ತು ಜಗತ್ ಕ್ರಾಸು ಮತ್ತು ಶರಣಬಸಪ್ಪ ಲಾಲ್ಗಿರಿ ಕ್ರಾಸು, ಸುಮಾರು ಕಲಬುರಗಿ ನಗರದಲ್ಲಿರುವಂಥ ಶರಣಬಸಪ್ಪ ದೇವಸ್ಥಾನ, ಖಾಜಾಬಂಧನ ದೇವಸ್ಥಾನದಲ್ಲಿ ಸುಮಾರು ಜನ ಗಾಡಿ ವೆಹಿಕಲ್ ತೊಗೊಂಡು ಬರ್ತಾರೆ. ಅಲ್ಲಿ ದತ್ತಣ ಆಗ್ಬಿಡೋದು, ಜನರಿಗೆ ತೊಂದರೆ ಜನರಿಗೆ ಟ್ರಾಫಿಕ್ ಸಮಸ್ಯೆಗೆ ಎಲ್ಲ ಕಡೆಗೆ. ಮತ್ತು ಏನು ಆರೋಪಗಳು ಹೆಚ್ಚಿಗೆ ಆಗ್ತವೆ ಕಲಬುರಗಿ ನಗರದಲ್ಲಿ, ಹೈಯೆಸ್ಟ್ ಇಲ್ಲಿ ಕೊಲೆಗಳಿರ್ಬೋದು, ಗುಂಡಾಗಿರಿ ಇರ್ಬೋದು, ಸುಮಾರು ನಡೀತಾ ಇದೆ. ಅದಕ್ಕೆಲ್ಲ ಕಣವೆಣೆ ಹಾಕಬೇಕು ಅಂತಂದು ಸಾಬ್ರಿಗೆ ಇವತ್ತು ನಾವು ವಿನಂತಿ ಮಾಡ್ತಾಯಿದ್ದೇವೆ. ಎಲ್ಲ ಕಡೆಗೆ ನೀವು ಒಂದು ದಿಟ್ಟ ಅಧಿಕಾರಿ ಇದ್ದೀರ ಅನ್ನೋದಂಥದ್ದು ನಮಗೆ ಗೊತ್ತಿದೆ. ಅದಕ್ಕೆ ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ, ಕಾನೂನಿಗೆ ಯಾವ ರೀತಿ ನಾವು ಕಾನೂನು ಕಾಪಾಡ್ಕೋಬೇಕು ಅಂತ, ಜನರಿಗೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತಂದು, ಅದಕ್ಕೆ ನಾವು ಇವತ್ತು ಒಂದು ಮನವಿ ಮತ್ತು ಒಂದು ಸನ್ಮಾನಕ್ಕೆ ನಿಮ್ಮಲ್ಲಿ ಬಂದಿದ್ದೇವೆ, ಭೇಟಿ ನೀಡಿದ್ದೇವೆ. ಸರ್ ಅವರಿಗೆ ಭೇಟಿಯಾದಾಗ ಖುಷಿ ಆಯಿತು ನಮಗೂ. ಅವ್ರು ಒಳ್ಳೆಯ ರೀತಿಯ ನಮಗೂ ಸ್ಪಂದಿಸ್ತಿದ್ದಾರೆ. ನಾವು ಹೇಳಿದೆವು. ಮತ್ತು ಸುಮಾರು ಜನರು ಬಡಾವಣೆಯಲ್ಲಿ, ನಮ್ಮ ಬಡಾವಣೆಗೂ ವಿಸಿಟ್ ಹೊಡಿಬೇಕು ಸರ್. ಬಡಾವಣೆಯಲ್ಲಿ ಸುಮಾರು ರಾತ್ರಿಗೆ ಪೋಲಿ ಹುಡುಗರು ಕೂಡ್ತಾ ಇದ್ದಾರೆ, ಅಂತಲ್ಲೂ ಹೋಗಿರ್ಬೇಕಂತ ಅವರು ಇಲ್ಲ, ಸಮಯ ಇನ್ನೂ ಹೀಗೆ ಬಂದಿದ್ದೀನಿ, ನನಗೆ ಸಮಯ ಸಿಕ್ಕಾಗ ನಾನು ಎಲ್ಲ ಕಡೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ನಿಮ್ಮ ಬೇಡಿಕೆಗಳು ಏನು, ಮುಖ್ಯ ರಸ್ತೆ ಇರ್ಬೋದು, ಯಾವ ಸಿಗ್ನಲ್ ಇರ್ಬೋದು, ಏನೇನು ಸಮಸ್ಯೆಗಳಿದೆ ಕಲಬುರಗಿ ನಗರದಲ್ಲಿ, ಮತ್ತು ಸೂಪರ್ ಮಾರ್ಕೆಟ್ದಲ್ಲಿ ಆಗಿರುವಂಥ ತೊಂದರೆಗಳು, ಏನು ರಸ್ತೆ ಮೇಲೆ ಬಂಡಿ ನಿಂದಿರ್ತಾರೋ, ಏನಲ್ಲಿ ವೆಹಿಕಲ್ ಹೋಗೋಕ್ಕೆ ಜಾಗ ಇರಲ್ಲೋ, ಏನು ಎಲ್ಲ ಹೆಣ್ಮಕ್ಳಿಗೆ ಗಂಡ್ಸು ಮಕ್ಕಳಿಗೆ ವಯಸ್ಸಾದವ್ರಿಗೆ ಏನು ತೊಂದರೆ ಆಗ್ತದೋ ಅವೆಲ್ಲ ನಾವು ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲರಿಗೂ ಅದಕ್ಕೆ ನಮಗೆ ಸಮಯ ಕೊಡಿ. ಸಮಯಕ್ಕೆ ನಂತರ ನಾನು ಹೋಗಿ ಎಲ್ಲ ಕಡೆಗೆ ವಿಸಿಟ್ ಹೊಡಿತೀನಿ, ಎಲ್ಲ ಬಡಾವಣೆಗೆ ಮತ್ತು ಎಲ್ಲ ಅದೇ ನಾವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೂ ಭೇಟಿ ನೀಡ್ತೀನಿ. ಬರೋಂಥ ಇಲಾಖೆಗಳಿಗೆ ನಾನು ಅಲ್ಲಿ ಕಾಲನಿಗಳಿಗೆ ಹೋಗಿ ಅಲ್ಲಿ ಏನೇನು ಚಟುವಟಿಕೆ ನಡೆದ ಅದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ ಅಂತ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತು ಸನ್ಮಾನ ಮಾಡಿ ಒಂದು ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಅವರು ಆ ಮನವಿ ಸ್ಪಂದಿಸ್ತಾರೆ ಅನ್ನೋದಂತ ನನಗೆ ವಿಶ್ವಾಸ ಇದೆ. ಸಚಿನ್ ಪರ್ತಾವ, ಜೈ ಕನ್ನಡ ರಾಜ್ಯಾಧ್ಯಕ್ಷ.